ಈಗಾಗಲೇ ಲೋಕಾಯುಕ್ತ ಪೊಲೀಸರು ಯಡಿಯೂರಪ್ಪನವರ ಮನೆ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪನವರ ಬಂಧನ ಆಗಬಹುದು. ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಜಾಗೊಳಿತು. ಇನ್ನೇನು ಲೋಕಾಯುಕ್ತ ಪೊಲೀಸರು ವಾರೆಂಟ್ ಸಮೇತ ಈಗ ಯಡಿಯೂರಪ್ಪನ ಮನೆ ಕಡೆಗೂ ಕೂಡ ಧಾವಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಲೋಕಾಯುಕ್ತ ಡಿವೈಎಸ್ಪಿ ಪ್ರಸನ್ನರಾಜು ನೇತೃತ್ವದಲ್ಲಿ ಈಗಾಗಲೇ ತಂಡ ಯಡಿಯೂರಪ್ಪನ ಮನೆ ಕಡೆಗೆ ಹೊರಟಿದೆ ಅನ್ನುವಂಥದ್ದು. ಅಂದರೆ ಯಾವುದೇ ಕ್ಷಣದಲ್ಲಿ ಯಡಿಯೂರಪ್ಪನವರ ಬಂಧನ ಆಗ್ಬೋದು ಅಂತ. ಬನ್ನಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತೇಜಸ್ವಿನಿ ಅವರೇ, ಬೆಳವಣಿಗೆಗಳು ಗೊತ್ತಿದೆ ತಮಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪನವರ ಬಂಧನ ಆಗ್ಬೋದು ಅನ್ನುವಂಥದ್ದು ಏನು ಹೇಳ್ತೀರಿ? ರಂಗನಾಥ್, ಯಡಿಯೂರಪ್ಪನವರು ಈ ರಾಜ್ಯದ ಅತ್ಯಂತ ದೊಡ್ಡ ಸಮಾಜಕ್ಕೆ ಸೇರಿದ ಅತ್ಯಂತ ದೊಡ್ಡ ವ್ಯಕ್ತಿತ್ವ. ತುಂಬಾ ದುರಂತ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಹಿರಿಯರು ತಮ್ಮ ಅಧಿಕಾರವನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಂಡು ಇಂಥ ಒಂದು ಸ್ಥಿತಿ ಬಂತಲ್ಲ ಅಂತೇಳಿ ಯಾರಿಗೂ ಸಂತೋಷ ಆಗೋದಿಲ್ಲ. ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಂತಹ ವ್ಯಕ್ತಿ ಜೈಲ್ಗೆ ಹೋಗ್ತಾರೆ ಅಂದ್ರೆ ನನಗೆ ತುಂಬಾ ನೋವಾಗುತ್ತೆ, ವಿಷಾದ ಅನ್ಸುತ್ತೆ. ಆದ್ರೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ರಾಜ್ಯದ ಹಿತಕ್ಕಿಂತ ಜನತೆಯ ಹಿತಕ್ಕಿಂತ ಯಾರು ದೊಡ್ಡವರಲ್ಲ ಅಂತಕ್ಕಂಥದ್ದನ್ನ ನ್ಯಾಯ ಪದ್ಧತಿಯನ್ನ ನಾವು ಒಪ್ಪಿದ ಮೇಲೆ ಅದನ್ನ ಸ್ವೀಕಾರ ಮಾಡ್ಬೇಕಾಗ್ತದೆ. ಹಾಗಾಗಿ ತುಂಬಾ ವಿಷಾದ ಅನಿಸ್ತಾರೆ ಈ ಕ್ಷಣದಲ್ಲಿ ನನಗೆ ವೈಯಕ್ತಿಕವಾಗಿ ಅಷ್ಟೇ ರಂಗನಾಥ್. ಓಕೆ. ಸೊ ಅಂದ್ರೆ ಯಾರು ಸಂಭ್ರಮ ಪಡುವಂತದ್ದೇನಲ್ಲ ಅಂತೀರಿ ತಾವು? ಇಲ್ಲ, ಯಾಕಂದ್ರೆ ಇನ್ನೊಬ್ರು ಕಷ್ಟ ಅಂತ ಅನಿಸ್ದಾಗ ಹ್ಯೂಮನ್ ಒಂದು ಮನುಷ್ಯರಾಗಿ ನಮ್ಗೆ ಆತರ ಅನ್ಸುತ್ತೆ. ಆದ್ರೆ ಅದೇ ಸಂದರ್ಭದಲ್ಲಿ ತುಂಬಾ ಬಡವರಿಗೆ ತೊಂದರೆ ಆಗಿದೆ. ಇದರಿಂದ ಒಂದು ಸ್ವಜನ ಪಕ್ಷಪಾತದಿಂದ ಭ್ರಷ್ಟಾಚಾರ ಆಗಿದೆ. ಅದು ಕೂಡ ಮುಂದಿನ ಪೀಳಿಗೆಗೆ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು, ಯಾರಿಗೇ ಆಗ್ಲಿ ದುಡ್ಡು ಎಷ್ಟು ಬೇಕು ಹೇಳಿ, ಕಾನೂನನ್ನ ಕಾಪಾಡಬೇಕಾದಂತವ್ರು, ರಾಜ್ಯವನ್ನ ಕಾಪಾಡಬೇಕಾದಂತವ್ರು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ, ಲಾಭಗಳಿಗಾಗಿ, ಹಣಕ್ಕಾಗಿ ಆಸೆ ಪಟ್ಟು ಈ ರೀತಿ ಸ್ಥಿತಿ ತಂದುಕೊಂಡ್ರಲ್ಲ ಅಂತಕ್ಕಂಥದ್ದು ಇದು ಬೇರೆಯವರಿಗೆ ಪಾಠ. ಯಾಕಂದ್ರೆ ಮುಂದಿನ ಪೀಳಿಗೆಯ ಜನರಿಗೆ, ಇನ್ನೊಬ್ಬ ರಾಜಕಾರಣಿಗಳಿಗೆ, ಆ ಹಾದಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ದೊಡ್ಡ ಒಂದು ಎಚ್ಚರಿಕೆಯ ಗಂಟೆ ಅಂತ ಹೇಳಿ ನಾನು ಅನ್ಸುತ್ತೆ. ಅಂದ್ರೆ ಒಂದಾದ್ಮೇಲೆ ಒಂದು ಘಟನೆಗಳು ಈ ತರದ್ದು ಏನಾಗ್ತಾ ಇದೆ, ಇದರಿಂದ ರಾಜಕಾರಣಿಗಳು ಪಾಠ ಕಲಿಬಹುದು ಅಂತ ಅನ್ಸುತ್ತಾ ತಾವೊಬ್ಬ ರಾಜಕಾರಣಿಯಾಗಿ? ಕಲೀಲೇಬೇಕು. ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಎಷ್ಟು ಅಮೂಲ್ಯ ಅನ್ನೋದು ಬಹುಶಃ ಒಬ್ಬ ಮನುಷ್ಯನಿಗೆ ನಾವು ಹೊರಗಡೆ ಏನ್ ಬೇಕಾದ್ರೂ ಮಾತನಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಸ್ವಚ್ಛಂದವಾಗಿರ್ಬೋದು, ನಮಗ್ ಬೇಕಾದಾಗಿರ್ಬೋದು ಅನ್ನೋದನ್ನ ಸ್ವಾತಂತ್ರ್ಯಕ್ಕೂ ಸ್ವಚ್ಛಂದಕ್ಕೂ ವ್ಯತ್ಯಾಸ ಗೊತ್ತಾಗ್ತಕ್ಕಂಥದ್ದು ನಮ್ಮನ್ನ ಯಾರಾದ್ರೂ ಬಂಧನ ಮಾಡಿದಾಗ, ಅಂದ್ರೆ ಮನೆ ಒಂದು ಕೋಣೆಯಲ್ಲಿ ಕೂಡ ಹಾಕ್ಬಿಟ್ರೆ, ಅಥವಾ ನಮಗ್ ಸ್ವತಂತ್ರ ಇಲ್ಲ, ಬೇಕಂದಾಗ ಎಲ್ಲಂದ್ರಲ್ಲಿ ಹೋಗಕ್ಕಾಗಲ್ಲ, ಏನ್ ಬೇಕೋ ಅದನ್ನ ಮಾಡಕ್ಕಾಗಲ್ಲ, ನಮ್ಮ ಸ್ವಾತಂತ್ರ್ಯ ಮೊಟಕುಗೊಳಿಸಿದಾಗ ಅದರ ಬೆಲೆ ಅಂದ್ರೆ ದುಡ್ಡು